ನಮಸ್ಕಾರ ಗುರುಗಳೇ. ಇವತ್ತಿನ ವಿಡಿಯೋದಲ್ಲಿ ಆಲ್ರೆಡಿ ತಮ್ಲೈನು ಟೈಟಲ್ ನೋಡಿ ಗೊತ್ತಾಗಿರುತ್ತೆ. ಹೌದು, ಡ್ರ್ಯಾಗನ್ ಫ್ರೂಟ್ ಬಗ್ಗೆ ತಿಳಿಸ್ಕೊಡೋಣ ಅಂತ ಬಂದಿದ್ದೀನಿ. ಅಂದರೆ ಇದನ್ನು ಮಾಡೋದು ಸ್ವಲ್ಪ ಕಷ್ಟನೇ. ಅಂದರೆ ಸ್ವಲ್ಪ ಬಿಗ್ಗಿಯಾಗಿ ಬಂಡವಾಳ ಇರಬೇಕು. ಅಂದರೆ ಒಂಥರ ಹೇಳ್ಬೇಕು ಅಂದರೆ ಈ ಬೆಳೆ ಬೆಳೆಯೋರು ಶ್ರೀಮಂತರಾಗಿರಬೇಕು. ಒಂಥರ ಹೇಳಬೇಕು ಅಂದರೆ ಯಾಕಪ್ಪ ಅಂತ ಅಂದರೆ ಅಷ್ಟು ಖರ್ಚು ಬರುತ್ತೆ ಸ್ಟಾರ್ಟಿಂಗಲ್ಲಿ. ಏನಪ್ಪ ಅಂದರೆ ಗಿಡ ತರಬೇಕು. ಈಗ ನರ್ಸರಿಯಿಂದ ಗಿಡ ತಂದು ಅಲ್ಲಿ ಕಾಣ್ತಾ ಇದೆಯಲ್ಲ ಆ ಕಂಬಗಳು ತರಬೇಕು ಸ್ಟಾರ್ಟಿಂಗಲ್ಲೇ. ಅಂದರೆ ಪ್ರತಿಯೊಂದಕ್ಕೂ ಇನ್ನೇನು ಕಾಸಿಲ್ಲದ ಯಾವುದೂ ನಡೆಯಲ್ಲ. ಆಮೇಲೆ ಡ್ರಿಪ್ ಮಾಡಿಸ್ಬೇಕು. ಪ್ರತಿಯೊಂದಕ್ಕೂ ಸ್ಟಾರ್ಟಿಂಗಲ್ಲಿ ಖರ್ಚಿದೆ. ಹೌದು, ಆದಾಯನೂ ಅದೇ ಥರ ಇದೆ, ಇಲ್ಲ ಅಂತ ಹೇಳಲ್ಲ. ಬನ್ನಿ ಇದ್ರ ಬಗ್ಗೆ ಪೂರ್ತಿ ತಿಳ್ಕೊಂತ ಹೋಗೋಣ. ಏನಪ್ಪ ಅಂತ ಅಂದರೆ ಸ್ಟಾರ್ಟಿಂಗಲ್ಲಿ ಇದು ನರ್ಸರಿಯಿಂದ ಹೇಳ್ತಾ ಹೋಗೋಣ. ಇದು ನರ್ಸರಿಲಿ ಗಿಡ ಸಿಗುತ್ತಂತೆ. ಅಂದರೆ ಇದು ನಮ್ಮ ಶಿರಾದಲ್ಲಿ ಈ ಕಡೆ ಕಲ್ಕೋಟೆ ಹತ್ರ ಇರೋ ಜಾಗದಲ್ಲಿ ಇನ್ ಕೇಸ್ ಯಾರಾದರೂ ನಮ್ಮ ಶಿರಾ ಸುತ್ತಮುತ್ತದವರು ಯಾರಾದರೂ ಮಾಡಬೇಕು ಅಂತ ಇರೋರು, ಏನಾದರೂ ಮಾಡಬೇಕು ಅಂತ ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇನ್ ಕೇಸ್ ನೋಡಬೇಕು ಅಂತ ಯಾರಾದರೂ ಇದ್ದರೆ ನಾನೇ ಕರ್ಕೊಂಡೋಗಿ ತೋರಿಸ್ಕೊಂಬರ್ತೀನಿ. ಅಂದರೆ ಯಾರಿಗಂದ್ರೆ ಅವ್ರಿಗೆ ಅಲೋ ಮಾಡ್ತಿಲ್ಲ, ನನಗೂ ಕೂಡ ಅಲೋ ಮಾಡಲಿಲ್ಲ. ಬಟ್ ನಮ್ಮೂರು ಪಕ್ಕನೇ ಅಲ್ವಾ ಇರೋದು, ಅದಕ್ಕೋಸ್ಕರ ಏನೋ ನೋಡಿರೋರೆ ಗೊತ್ತಿರೋರೆ ಅವ್ರನ್ನ ತಿಳ್ಕೊಂಡು ಬಂದಿದ್ದೀನಿ. ಬನ್ನಿ ಇದ್ರ ಬಗ್ಗೆ ತಿಳ್ಕೊತ ಹೋಗೋಣ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ದಯವಿಟ್ಟು ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಹಂಗೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ. ಏನಪ್ಪ ಅಂತ ಅಂದರೆ ಇದು ಫಸ್ಟು ಇವ್ರು ತಂದು ಯಾವ ಥರ ನಾಟಿ ಮಾಡಿದ್ದಪ್ಪ ಅಂತ ಅಂದರೆ ನರ್ಸರಿಲೇನೋ ತಂದಿದ್ರಂತೆ. ಅಂದರೆ ಟೋಟಲಾಗಿ ಇವರು ಗಿಡನೇ ಸಪ್ರೇಟಾಗಿ ಮತ್ತು ಆ ಗೂಟನೇ ಸಪ್ರೇಟಾಗಿ ತಂದಿರಲಿಲ್ಲ. ಹೆಂಗಪ್ಪ ಅಂತ ಅಂದರೆ ಗಿಡ ಮತ್ತು ಸಿಮೆಂಟಿಂಗ್ ಕಂಬ ಇದೆಯಲ್ಲ ಅದು ಇಲ್ಲಿಗೆ ತಂದು ಈ ಹೊಲಕ್ಕೆ ಹಾಕೋಕ್ಕೆ ಅಂತ ಒಂದು ಗಿಡಕ್ಕೆ, ಅಂದರೆ ಈ ಗಿಡ ಇದೆಯಲ್ಲ ಪೂರ್ತಿ, ಈ ಗಿಡದಲ್ಲಿ 4 ಗಿಡ ಇದ್ದಾವೆ. 4 ಗಿಡ ಒಂದು ಕಂಬಕ್ಕೆ 600 ರೂಪಾಯಿ ಕೊಟ್ಟಿದ್ರಂತೆ ಸ್ಟಾರ್ಟಿಂಗಲ್ಲಿ. ಇದನ್ನು ತಂದು ಇಲ್ಲಿಗೆ ಹಾಕೋಕ್ಕೆ ಮಾತ್ರ ಹಾಕೋಗೋ ಜವಾಬ್ದಾರಿ. ಆಮೇಲೆ ನೆಕ್ಸ್ಟು ಇದನ್ನು ಇವರು ನಾಟಿ ಮಾಡಿ ಫಸ್ಟು ಗೂಟ ನೆಡೆಸಿ ಆಮೇಲೆ ನಾಟಿ ಮಾಡಿದ್ದು. ಸುತ್ತ 4 ಗಿಡ ನಾಟಿ ಮಾಡಿ ಬೆಳವಣಿಗೆ ಆಗ್ತಾ ಇನ್ನೇನು ಆಲ್ಮೋಸ್ಟು ಈ ಚಿಕ್ಕದ್ರಿಂದ ಇಲ್ಲಿದೆಯಲ್ಲ ಇದೇ ಥರ ಬೆಳವಣಿಗೆ ಆಗ್ತಾ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಬನ್ನಿ ನೋಡಿ ಈ ತೂತಗಳಿದಾವಲ್ಲ ಇಲ್ಲಿ, ಈ ತೂತಗಳಲ್ಲಿ ಹಂಗೆ ಮೇಲಕ್ಕೆ ತಕ್ಕೊಂಡು ಇದು ಮೇಲ್ಗಡೆ ಬೆಳವಣಿಗೆ ಈ ಥರ ಆಗಿದೆ. ಇದು ಸ್ಟಾರ್ಟಿಂಗಲ್ಲಿ ಇದನ್ನೇನು ಮಾಮೂಲಿ ನಮ್ಮ ನರ್ಸರಿಲೇ ಸಿಗೋದು. ಇಲ್ಲ ಇನ್ ಕೇಸು ಈಗ ಇದು ನೆಕ್ಸ್ಟು ಒಂದು ಸಲ ತಂದು ಹಾಕ್ಬಿಟ್ರೆ ಇದಿದೆಯಲ್ಲ ಈ ಗೆಣ್ಣಲ್ಲೇನೋ ಇದನ್ನು ಮುರ್ಕೊಂಡು ಇದನ್ನು ನಾಟಿ ಮಾಡಿದ್ರು ಕೂಡ ಇದು ಬೆಳವಣಿಗೆ ಆಗುತ್ತಂತೆ ಅವ್ರು ಹೇಳಿದ್ದು. ಬನ್ನಿ ಇದಕ್ಕೆ ಅಂದರೆ ಒಂದು ಹೇಳಿದ್ನಲ್ಲ, ನಾರ್ಮಲಾಗಿ ಒಂದು ಗಿಡಕ್ಕೆ ತಂದು ಹಾಕೋಕ್ಕೆ 600 ರೂಪಾಯಿ ಖರ್ಚು ಬಿದ್ದಿದೆ. ನೆಕ್ಸ್ಟು ಇಲ್ಲಿಂದ ತಂದು ಹಾಕಿದ್ದಾದಮೇಲೆ ಅವ್ರು ನಾಟಿ ಮಾಡಿ ಈಗ ಪ್ರತಿಯೊಂದು ಗೂಟ ನೆಡೆಸ್ಬೇಕು, ಗಿಡ ಇಡಬೇಕು, ಅದನ್ನೆಲ್ಲ ಈ ಥರ ಬೆಡ್ಡಿಂಗ್ ಮಾಡ್ಕೋಬೇಕು. ಇದೆಲ್ಲ ನಡೆಸಿದಾದ್ಮೇಲೆ ಬೆಡ್ಡಿಂಗ್ ಮಾಡ್ಕೊಂಡು ಕೊನೆಗೆ ಅವರಿಗೆ ಫೈನಲ್ಲು ಈ ಗಿಡ ನಾಟಿ ಮಾಡಿ ಇದೆಲ್ಲ ಬೆಡ್ಡಿಂಗ್ ಮಾಡೋಕ್ಕೆ ಮತ್ತು ವಿತ್ ಡ್ರಿಪ್ ಮಾಡೋಕ್ಕೆ 1,000 ರೂಪಾಯಿ ಒಂದು ಗಿಡಕ್ಕೆ ಬಿದ್ದಿದೆಯಂತೆ. ಈ ಟೋಟಲಾಗಿ ಇದು 2.5 ಎಕರೆನೋ ಇದೆಯಂತೆ. ಈ 2.5 ಎಕರೆಯಲ್ಲಿ 4,000 ಗಿಡ ಏನೋ ಹಿಡ್ದಿದೆಯಂತೆ ಟೋಟಲ್ಲು. ಮತ್ತು ಇದ್ರ ದಾಯ ಬಂದ್ಬಿಟ್ಟು ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಗಿಡದಿಂದ ಮತ್ತು ಈ ಗಿಡಕ್ಕೆ 9 ಅಡಿ ಮತ್ತು ಇಲ್ಲಿಂದ ಇಲ್ಲಿಗೆ 8 ಅಡಿ. ಇದು ಅಂದರೆ ಅಗಲ 8 ಅಡಿ, ಉದ್ದ 9 ಅಡಿ ದಾಯ. ಅಂದರೆ ನೀವು ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ ನೀವು ದಾಯ ಮಾಡ್ಕೋಬೋದು. ಸ್ವಲ್ಪ ಗಿಡ ದೊಡ್ಡದಾಗಿ ದಾಯ ಇದ್ದರೆ ಚೆಂದ. ನಾನು ಕೇಳಿದ ಪ್ರಕಾರ ಇನ್ನೊಂದೇನಪ್ಪ ಅಂತಂದರೆ ಇದು ಯಾವ ಮಣ್ಣಿಗೆ ಸೂಟಬಲ್ಲು ಈ ಗಿಡ ಅಂತ ಕೇಳಿದೆ. ಅಂದರೆ ಇಂಥ ಮಣ್ಣು ಇಂಥದ್ದೇ ಅಂತ ಏನಿಲ್ಲ, ಸ್ವಲ್ಪ ಕೆಮ್ಮಣ್ಣಿರೋದಕ್ಕೆ ಸ್ವಲ್ಪ ಚೆನ್ನಾಗಿ ಬರುತ್ತೆ ಅಂತ ಹೇಳಿದ್ರು. ನೋಡಿ ಯಾರಾದರೂ ಸ್ವಲ್ಪ ಬಂಡವಾಳ ಇರೋರು, ಕೆಮ್ಮಣ್ಣಿರೋರು ಆರಾಮಾಗಿ ಮಾಡ್ಬೋದು. ಅಂದರೆ ಬಂಡವಾಳ ಅಂತೂ ಖಂಡಿತವಾಗ್ಲೂ ಸ್ಟಾರ್ಟಿಂಗಲ್ಲಿ ಒಂದು ಗಿಡಕ್ಕೆ 1,000 ಬಂದಿದೆ ಅಂದರೆ ಲೆಕ್ಕ ಹಾಕಿ 4,000 ಗಿಡಕ್ಕೆ ಎಷ್ಟಾಗ್ಬೋದು ಅಂತ. ಪ್ರತಿಯೊಂದು ಡ್ರಿಪ್ಪು, ಗಿಡ ತರೋದು, ಆ ಕಂಬ ತರೋದು ಎಲ್ಲದಕ್ಕೂ ಬಂಡವಾಳ ಹಾಕಬೇಕು. ಮತ್ತು ಇದು ಮಾಡೋಕ್ಕೆ ಅಂತ ಗೋರ್ಮೆಂಟಿಂದ ಏನೋ ಲೋನ್ ಕೂಡ ಕೊಟ್ಟಿದ್ರಂತೆ ಇವರಿಗೆ. ಅದು ಗೋರ್ಮೆಂಟಿಂದ ಲೋನು ಅಂತ ಅಂದರೆ ಸದ್ಯಕ್ಕೆ ಅರ್ಜೆಂಟಿಗೆ ಆಗದೆ ಇರೋ ಕೆಲಸ. ನಿಮ್ಮ ಕೈಲಿ ಬಂಡವಾಳ ಇತ್ತು ಅಂದರೆ ಹಾಕಿ ಮಾಡ್ಬೋದು. ಯಾಕಂದರೆ ಗಿಡ ಬಂದ ಮೇಲಂತೂ
ಅಂದರೆ ಗಿಡ ಹಣ್ಣಿಗೆ ಬಂದಮೇಲೆ. ಇದು ಆಲ್ರೆಡಿ ಇದು 4ನೇ ಬೆಳೆ ಅಂತೆ ಇವರಲ್ಲಿ. ಇವ್ರು ಬೆಳೆದಾದ್ಮೇಲೆ 4ನೇ ಬೆಳೆ ಇದು, ಗಿಡ ದೊಡ್ಡವಾದಮೇಲೆ. ಇವರಿಗೆ ಸ್ಟಾರ್ಟಿಂಗಲ್ಲಿ ಒಂದು ಗಿಡದಿಂದ, ಈ ಗಿಡ ಇದೆಯಲ್ಲ ಇದರಿಂದ 30-32 kg ಏನೋ ಬಂದಿತ್ತಂತೆ ಸ್ಟಾರ್ಟಿಂಗಲ್ಲಿ. ಮತ್ತು ನರ್ಸರಿಯವರು ಗಿಡ ಹಾಕಿ 4 ವರ್ಷದ ಲೆಕ್ಕಾಚಾರ ಆದರೆ ಒಂದು ಗಿಡಕ್ಕೆ 50 kg ಹಣ್ಣು ಬರುತ್ತೆ ಅಂತ ಏನೋ ಹೇಳಿದ್ರಂತೆ. ಈಗ ಆಲ್ರೆಡಿ ಇವ್ರು 3 ಬೆಳೆ ಬೆಳೆದಿದ್ದಾರೆ. ಅಂದರೆ ಇದು ವರ್ಷಕ್ಕೊಂದೇ ಬೆಳೆ, 4 ತಿಂಗಳು ಬರುತ್ತಂತೆ. ದೀಪಾವಳಿ ಕ್ಲೋಸ್ ಆಗುತ್ತೆ. ಈಗ ಯುಗಾದಿ ಆಗಿ 1.5 ತಿಂಗಳಿಗೆ ಹಣ್ಣು ಹೊಡೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಈ ಗಿಡ. ಆಮೇಲೆ ದೀಪಾವಳಿ ಕ್ಲೋಸ್ ಆಗುತ್ತೆ. ಈಗ ಹಣ್ಣು ಹೊಡೆಯೋಕ್ಕೆ ಸ್ಟಾರ್ಟ್ ಆಗುತ್ತಲ್ಲ, ಹಿಂದೆ ಮುಂದೆ ಬರ್ತಾ ಇರ್ತವೆ. ಎಲ್ಲ ಲೆಕ್ಕ ಹಾಕೊಂಡ್ರು ಒಂದು ಗಿಡದಿಂದ 30-32 kg ಹೋದ ಸಲ ಬಂದಿತ್ತಂತೆ. ಈ ಮುಂದಿನ ಸಲಿಗೆ ಸ್ವಲ್ಪ ಇಂಪ್ರೂವ್ ಆಗ್ಬೋದು ಅಂತ ಹೇಳಿದ್ದಾರೆ. ಮತ್ತು ಇದಕ್ಕೆ ರೋಗಗಳು ಸ್ವಲ್ಪ, ರೋಗ ಏನೋ ಕಮ್ಮಿ ಅಂತೆ, ಅಷ್ಟಾಗಿ ರೋಗ ಕಾಣಿಸ್ಕೊಳಲ್ಲ. ರೋಗ ಏನಾದರೂ ಕಾಣಿಸ್ಕೊಂಡ್ರೆ ಕವಚ ಅನ್ನೋ ಔಷಧಿನೋ ಹೊಡಿತಾರಂತೆ. ಮತ್ತು ಗೋರ್ಮೆಂಟ್ ಗೊಬ್ಬರ ಅಂತೂ ಇದಕ್ಕೆ ಸೋಕ್ಸಂಗೆ ಇಲ್ಲ ಅಂತ ಅಂದರು. ಅಂದರೆ ಗೋರ್ಮೆಂಟ್ ಗೊಬ್ಬರ ಅಂದರೆ ಯಾವುದಂದರೆ ಈ ಕಾಂಪ್ಲೆಕ್ಸು ಇಲ್ಲ CN, ಮಾಮೂಲಿ ಯೂರಿಯಾ, ಇದು ಯಾವುದನ್ನು ಒಂದೇ ಒಂದು ಕಾಳು ಕೂಡ ಸೋಕ್ಸಂಗಿಲ್ವಂತೆ. ಇದಕ್ಕೇನಿದ್ರು ನಾರ್ಮಲ್ಲಾಗಿ ಹಸಿನ ಗೊಬ್ಬರ, ಕುರಿ ಗೊಬ್ಬರ, ಕೋಳಿ ಗೊಬ್ಬರ ಇವೆ. ಅವನ್ನ ಬಿಟ್ಟು ಬೇರೆ ಯಾವುದೇ ಥರದ್ದು ಗೋರ್ಮೆಂಟ್ ಗೊಬ್ಬರ ಹಾಕಿಲ್ಲ, ಹಾಕಂಗೂ ಇಲ್ಲ, ಅಂದರೆ ಅವ್ರು ಹೇಳಿದ ಪ್ರಕಾರ. ಮತ್ತು ಇನ್ನು ಇದ್ರ ಬಗ್ಗೆ ಹೇಳ್ತಾ ಹೋಗಬೇಕು ಅಂತಂದರೆ, ಗಿಡ ನೆಟ್ಟು ಇವರು ಸ್ಟಾರ್ಟಿಂಗಲ್ಲಿ ಗಿಡ ನೆಟ್ಟರಲ್ಲ, ಗಿಡ ನೆಟ್ಟು 1.5 ವರ್ಷಕ್ಕೇನೋ ಬೆಳೆ ಸ್ಟಾರ್ಟ್ ಆಗಿದ್ದಂತೆ, ಹಣ್ಣು ಹೊಡ್ಯೋಕ್ಕೆ ಸ್ಟಾರ್ಟ್ ಆಗಿದ್ದು. ಅದು ಆಲ್ಮೋಸ್ಟ್ ಇನ್ನೇನು ಇದು ಬಲಿಬೇಕು, ಇದು ಬಲ್ತ್ರೆ ಹಣ್ಣು ನಮಗೆ ಗಿಡ ಹಣ್ಣು ಹೊಡೆಯೋದು. ಇಲ್ಲಿದೆಯಲ್ಲ ಒಂದು ಕೊಂಬೆ ಅಂದರೆ ಇದರಲ್ಲಿ 2-3 ಒಂದೊಂದು ಕೊಂಬೆಲಿ ಹೊಡಿತಾವಂತೆ. ಇದು ಬಲ್ತಿದೆ ಇನ್ನೇನು ಆಲ್ಮೋಸ್ಟು. ಈ ಸಲ ಯುಗಾದಿ ಮುಗಿದ್ಮೇಲೆ ಇದು ಹೊಡೆಯುತ್ತೆ ಇದರಲ್ಲೇ. ಇದನ್ನು ನೋಡ್ತಾ ಇದ್ದೀರಲ್ಲ, ಇದು ಮುಂದೆ ವರ್ಷ ಯುಗಾದಿಗೆ. ಈ ಎಳೆದು ಇದಿನ್ನೂ ಎಳೆದು, ಇದಷ್ಟಾಗಿ ಇನ್ನೂ ಬಲ್ತಿಲ್ಲ. ಈಗ ಬರೋದು ಹಣ್ಣು ಮಾತ್ರ ಇದರಲ್ಲೇ. ಈಗ ಇದನ್ನೇನು ಮಾಡ್ತಾರಪ್ಪ ಅಂತಂದರೆ, ಈ ಸಲ ಹಣ್ಣು ಹೊಡೆದಾದ್ಮೇಲೆ ಇನ್ನು ನೆಕ್ಸ್ಟ್ ಸಲ ಯೂಸ್ ಇಲ್ಲ, ಇದು ಕಟ್ ಮಾಡ್ತಾ ಬರ್ತಾರೆ. ಅತಿಯಾಗಿ ಬಿಟ್ಕೊಂಡ್ರೆ, ಇದನ್ನು ಅತಿಯಾಗಿ ಅಂದರೆ ತುಂಬ ಅಕ್ಳುಗಳ್ನ ಬಿಟ್ಕೊಂಡ್ರೆ ಏನಾಗುತ್ತಪ್ಪ ಅಂತಂದರೆ ಹಣ್ಣು ಸೈಜ್ ಕಮ್ಮಿ ಆಗುತ್ತೆ. ಅಂದರೆ ಹಣ್ಣು ಈಗ ಬಿಡು ನಮಗೆ ಹೆಂಗಪ್ಪ ಅಂತ ಅಂದರೆ, ಬಿಡು ಇಲ್ಲೂ ಒಂದು ಕೊಂಬೆ ಇರಲಿ, ಇದ್ರಾಗ ಇನ್ನೊಂದು ಬರ್ತೈತೆ, ಇಲ್ಲಿ ಇದಾವೆ ನೋಡಿ, ಇಲ್ಲಿ ಒಂದೇ ಇದರಲ್ಲೇ ಈ ಚಿಕ್ಕವು 3-4 ಹೊಡೆದಿದ್ದಾವೆ. ಇಲ್ಲಿ ನಾವು ಬಿಡು ಇನ್ನೂ ಎಕ್ಸ್ಟ್ರಾ ಹೊಡಿತಿರ್ತವೆ, ಹೊಡೆದಷ್ಟು ಹಣ್ಣು ನಮಗೂ ಜಾಸ್ತಿ ಬರ್ತವೆ ಅಂತ ಅಂದರೆ ಕಾಯಿ ಸೈಜು ಕಮ್ಮಿ ಆಗುತ್ತೆ ಗಿಡದಲ್ಲಿ. ಆ ಸೈಜ್ ಕಮ್ಮಿ ಆಯಿತು ಅಂದರೆ ಆಟೋಮೆಟಿಕಲಿ ತೂಕನೂ ಕಮ್ಮಿ ಆಗುತ್ತೆ ನಮಗೆ. ಅದಕ್ಕೋಸ್ಕರ ಅವರು ಅತಿಯಾಗೂ ಬಿಟ್ಕೊಂಡಿಲ್ಲ. ಇನ್ನೊಂದೇನಪ್ಪ ಅಂತ ಅಂದರೆ, ಇದು ಈ ಸಲ ಹಣ್ಣು ನೋಡ್ದು ಮುಗ್ದಾದ್ಮೇಲೆ ಅಲ್ಲಿ ಕಟ್ ಮಾಡಿ ಬಿಸಾಕ್ತಾರೆ. ನೆಕ್ಸ್ಟ್ ಇದು ಹೊಡ್ಕೊಂಡಿದೆಯಲ್ಲ, ಇದನ್ನೇನು ಇದರಲ್ಲಿ ಹಣ್ಣು ಹೊಡಿಯುತ್ತೆ ಈ ಸಲ, ಇದನ್ನು ಕಟ್ ಮಾಡಿ ಬಿಸಾಕ್ತಾರೆ. ಇದು ಮುಂದಿನ ವರ್ಷ ಯುಗಾದಿ ಮುಗಿದ್ಮೇಲೆ ಹಣ್ಣು ಹೊಡ್ಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಅದರಲ್ಲಿ. ಮತ್ತು ಇವಾಗ ಹೋದ ವರ್ಷ ಅವರಿಗೆ ಸಿಕ್ಕಿರೋ ರೇಟ್ ಏನಪ್ಪ ಅಂತ ಅಂದರೆ, ಈ ಗಿಡದಿಂದ ಅಂದರೆ ಹಣ್ಣಿಂದ 150-160 ಸಿಕ್ಕಿದೆಯಂತೆ kg. ಅಂದರೆ ಮಾಮೂಲಿ ಹೋಲ್ಸೇಲಲ್ಲಿ ಮಾರೋರು ಮಾರ್ತಾರೆ 250-300 ಗಟ್ಟಲೆ ಮಾರ್ತಾರೆ. ಇವರು ತೋಟನೇ ಇಟ್ಕೊಂಡಿರೋರು, ಕುತ್ಕೊಂಡು ರೋಡ್ ಸೈಡಲ್ಲಾಗಲಿ ಇಲ್ಲ ಅಂಗಡಿಗಳಲ್ಲೆಲ್ಲ ಇಟ್ಕೊಂಡು ಮಾರೋಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ 4,000 ಗಿಡ ಡೈಲಿ ಹಣ್ಣು ಬರ್ತಾ ಇರ್ತವೆ, ಒಂದು ಅಂಗಡಿಯಲ್ಲೇ ಸೇಲ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಅಂದರೆ ಇವ್ರು ಡೈರೆಕ್ಟು ಮಾರ್ಕೆಟ್ಗೆ ಹಾಕೋದ್ರಿಂದ ಇವ್ರಿಗೆ ಕೊಡೋ ರೇಟ್ ಏನಪ್ಪ ಅಂತ ಅಂದರೆ, ಹೋದ ಸಲ ಸಿಕ್ಕಿದ ರೇಟು 180 ರೂಪಾಯಿಗನ ಸಿಕ್ಕಿದೆ ಅಂತೆ kg. ಅಂದರೆ ಇನ್ನೇನು ಆಲ್ಮೋಸ್ಟ್ ಇಲ್ಲಿ ನಮ್ಮ ಶಿರಾದಲ್ಲಿ ಮಾರ್ಕೆಟ್ ಇಲ್ಲ, ಇನ್ನು ಶಿರಾದಲ್ಲಂತೂ ಹಾಕೋಕ್ಕಲ್ಲ. ಇದನ್ನು ಡೈರೆಕ್ಟ್ ಹಣ್ಣಿಗೆ ಬರ್ತಿದ್ದಂಗೆ ಡೈರೆಕ್ಟ್ ಬೆಂಗಳೂರಲ್ಲೇ ಸೇಲ್ ಮಾಡೋದು. ನಾರ್ಮಲಾಗಿ ದಾಳಿಂಬ್ರೆ ಬಾಕ್ಸ್ ಮಾಡ್ತೀವಲ್ಲ, ಅದೇ ಥರ ಬಾಕ್ಸ್ ಮಾಡಿಬಿಟ್ಟು ದಾಳಿಂಬ್ರೆಯಲ್ಲೇ ಅಂದರೆ ದಾಳಿಂಬ್ರೆ ಬಾಕ್ಸ್ ಮಾಡೋ ಟೈಪಲ್ಲೇ ಇದನ್ನು ಬಾಕ್ಸ್ ಮಾಡಿಬಿಟ್ಟು ಟೆಂಪೋಗಳಲ್ಲಿ, ಟ್ರಾನ್ಸ್ಪೋರ್ಟ್ ಲಾರಿಗಳಲ್ಲಿ ತಗೊಂಡೋಗಿ ಬೆಂಗಳೂರಲ್ಲಿ ಮಾರ್ಕೆಟಲ್ಲಿ ಹಾಕೋದು. ಅಂದರೆ ಇದನ್ನು ನರ್ಸರಿ, ಇದು ಸ್ಟಾರ್ಟಿಂಗಲ್ಲಿ ಇದಕ್ಕೇನೋ ನರ್ಸರಿಯಿಂದ ತರ್ತೀವಲ್ಲ, ಆ ನರ್ಸರಿಯವರು ನಾವೇ ಬಂದ್ಬಿಟ್ಟು ಇಲ್ಲಿಂದ ತಗೊಂಡೋಗ್ತೀವಿ ಅಂತ ಹೇಳಿದ್ರಂತೆ ಇವರಿಗೆ. ಆಮೇಲೆ ಅವ್ರ ಕೈಗೆ ಸಿಗ್ದಂಗೆ ಅಡ್ಡಾಡಿದ್ರಂತೆ. ಯಾಕಂದರೆ ಅವ್ರ ನರ್ಸರಿಯವರು ಹೆಂಗೋ ಅವ್ರ ಹತ್ರ ಸೇಲ್ ಆಗೋವರೆಗೂ ಹೇಳ್ತಾರೆ, ನಾವೇ ತಗೊತೀವಿ, ನಾವೇ ಮಾಡ್ತೀವಿ, ನಾವೇ ಇಲ್ಲಿಂದ ಬಂದು ತಗೊಂಡೋಗಿ ನಾವು ಮಾರ್ಕೆಟ್ಗೆ ಹಾಕ್ಕೊಂತೀವಿ ಅಂತ. ಇನ್ ಕೇಸ್ ಏನಾದರೂ ನಮ್ಮ ಅದೃಷ್ಟಕ್ಕೆ ಅವರೇ ತಗೊಂಡೋಗಿ ಹಾಕ್ಕೊಂಡ್ರು, ಇಲ್ಲಿಂದ ತಗೊಂಡೋಗೋದ್ರಿಂದ ನಮಗೆ ರೇಟ್ ಅಂತೂ ಕಡಿಮೆ ಕೊಡ್ತಾರೆ.
ಯಾಕಂದರೆ ಇವ್ರದ್ದು ಸಿಕ್ಕಾಬಟ್ಟೆ ಜಾಸ್ತಿ ಇದೆ. 4,000 ಗಿಡ 4,000 ಗಿಡ ಅಂತ ಅಂದರೆ ಆಲ್ಮೋಸ್ಟು ಡೈಲಿ ಲೆಕ್ಕಾಚಾರಕ್ಕೆ ಅಂತ ಅಂದ್ಕೊಂಡ್ರು ಡೈಲಿ ಒಂದೊಂದು ಗಿಡದಲ್ಲಿ ಒಂದೊಂದು ಹಣ್ಣು ಬರ್ತೈತೆ ಅಂದ್ರೆ 4,000 ಹಣ್ಣು ಒಂದು ದಿನಕ್ಕೆ. ಡೈಲಿ ಒಂದು ಗಿಡದಲ್ಲಿ ಒಂದು ಹಣ್ಣು ಬಂದರು 4,000 ಹಣ್ಣು. 4,000 ಹಣ್ಣಲ್ಲಿ ಒಂದು ಹಣ್ಣು ಮಿನಿಮಮ್ ಅರ್ಧ kg ಬರ್ತೈತೆ ಅಂದರು 4,000 ಹಣ್ಣಿಗೆ ಎಷ್ಟಾಯ್ತು ಹೇಳಿ ನೀವೇ ಲೆಕ್ಕ ಹಾಕಿ. ಅಂದರೆ ಅಲ್ಲಿಗೆ 2 ಹಣ್ಣಿಗೆ 1 kg ಅಂದರೆ 2,000 kg ಲೆಕ್ಕಾಚಾರ. ಒಂದು 4,000 ಹಣ್ಣಿಗೆ 2,000 kg. 2,000 kgಲಿ ಆರಾಮಾಗಿ ನಾವೇ ಟ್ರಾನ್ಸ್ಪೋರ್ಟ್ ಮಾಡ್ಬೋದು. ಅಂದರೆ ಸ್ವಲ್ಪ ರಿಸ್ಕೆ ಇಲ್ಲಿಂದ ಬೆಂಗಳೂರಿಗೆ ಹೋಗೋದು. ಅಂದರೆ ನಮಗೆ ಬೆಂಗಳೂರೇನು ಸಿಕ್ಕಾಬಟ್ಟೆ ದೂರನೂ ಇಲ್ಲ, 120 ಕಿಲೋಮೀಟ್ರ್ ಇದೆ. ಅಷ್ಟೊಂದು ಟ್ರಾನ್ಸ್ಪೋರ್ಟ್ ಚಾರ್ಜು ಏನು ಬರೋಲ್ಲ. ಇನ್ನೇನು ನಾರ್ಮಲಾಗಿ ಸಿಕ್ಕಿದ್ರೆ 2 ಟೋಲ್ ಸಿಗ್ತವೆ, 2 ಇಲ್ಲ 3 ಟೋಲು. ಬೆಂಗಳೂರಲ್ಲೊಂದು, ಇಲ್ಲಿ ಮಾಮೂಲಿ ನಮ್ಮದು. ಮತ್ತು ಇದು ಕೇಳ್ಬೋದು ಕೆಲವರು, ಇನ್ನೊಂದೇನಪ್ಪ ಅಂತಂದರೆ ಗುರು ಇದು ಏನು ಗುರು ಗಿಡ ಇರೋದು ಈ ಥರ ಹಸ್ರಿದೆ, ಈ ಥರ ಹಸ್ರಿರೋ ಗಿಡನ ಈ ಥರ ಎಲ್ಲ ಏನಕ್ಕೆ ಬೆಳ್ಳಗೆ ಮಾಡಿದ್ದಾರೆ, ಇದೇನಕ್ಕೆ ಅಂತ ಕೇಳ್ಬೋದು. ಏಕೆಂದರೆ ಈಗ ಬೇಸಿಗೆ ಅಲ್ವಾ, ಈ ಬೇಸಿಗೆಯಲ್ಲಿ ಸಿಕ್ಕಾಬಟ್ಟೆ ಬಿಸಿಲಿರೋದ್ರಿಂದ ಈ ಬಿಸಿಲು ಹೆವಿಯಾಗಿ ಇದಕ್ಕೆ ಬಿದ್ದರೆ ಈ ಪಟ್ಟೆ ಎಲ್ಲ ಒಂಥರ ಕೊಳ್ತಂಗೆ ಆಗ್ಬಿಡುತ್ತೆ. ಈಗ ನಮಗೆ ನಾವೇ ಅಷ್ಟೊತ್ತು ಬಿಸಿಲಲ್ಲಿದ್ದರೆ ಒಂದು 5 ನಿಮಿಷ ಬಿಸಿಲಲ್ಲಿದ್ದರೆ ಬೆವ್ತೋಗ್ಬಿಡ್ತೀವಿ. ಇದು ಖಾಲಿ ಜಮೀನು, ಇದರಲ್ಲಿ ಗಿಡಗಳಿರ್ತಾವ, ಅದು ಮೊದಲೇ ಪಟ್ಟೆ ಬೇರೆ, ಇದು ಸಿಕ್ಕಾಬಟ್ಟೆ ಸ್ಮೂತು. ನೋಡ್ತಾ ಇದ್ದೀರಲ್ಲ ನೋಡಿ, ಸುಮ್ಮನೆ ಹಿಂಗೆ ಅಂದರೆ ಮುರ್ಕೊಂಬಿಡುತ್ತೆ. ಬೇಡ, ವೇಸ್ಟ್ ಮಾಡೋದು ಬೇಡ, ಮುರಿದ್ಬಿಟ್ಟು ತೋರಿಸಿ. ಅದಕ್ಕೋಸ್ಕರ ಇದಕ್ಕೆ ಸುಣ್ಣ ಹೊಡೆದಿರೋದು. ಅಂದರೆ ಇನ್ನು ಮೇಗ್ಲವ್ಕೆ ಯಾಕಪ್ಪ ಅಂದರೆ ಅವೇನಪ್ಪ ಅಂತ ಅಂದರೆ ಎಳೆದಲ್ವಾ, ಅದಕ್ಕೆ ಸುಣ್ಣ ಅಷ್ಟಾಗಿ ಕೂತ್ಕೊಳಲ್ಲ. ಅಂದರೆ ಸುಣ್ಣ ಹೊಡೆದ್ರೆ ಎಲ್ಲ ಕೆಳಗಡೆ ಇಳಿದೋಗ್ಬಿಡುತ್ತೆ. ಸುಣ್ಣ ಯಾವುದೇ ಕಾರಣಕ್ಕೂ ಕೂತ್ಕೊಳಲ್ಲ ಅಂತ ಸ್ವಲ್ಪ ಬಲೀಲಿ ಅಂತ ಬಿಟ್ಟಿದ್ದಾರೆ. ಇನ್ನೂ ಎಳೆದಲ್ವ ಅಷ್ಟಾಗಿ ಏನೂ ಆಗಲ್ಲ ಅಂತ. ಈ ಬಲ್ತಿರೋದಕ್ಕೆ ಹೆವಿ ಬಿಸಿಲು ಬಿಡಿದ್ರೆ ಪಟ್ಟೆ ಹೊಡೆಯುತ್ತೆ ಅಂತ, ಕೊಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಈ ಥರ ಸುಣ್ಣ ಹೊಡೆದಿದ್ದಾರೆ. ಒಳ್ಳೆ ಆದಾಯ ಕೂಡ ಇದೆ. ಆದಾಯ ಅಂತೂ ಇಲ್ಲ ಅಂತ ಹೇಳ್ತಿಲ್ಲ, ಸ್ಟಾರ್ಟಿಂಗಲ್ಲಿ ಬಂಡವಾಳ ಬೇಕು, ಆದಾಯನೂ ತುಂಬ ಇದೆ. ಆಲ್ಮೋಸ್ಟ್ ನೀವು ಡ್ರ್ಯಾಗನ್ ಫ್ರೂಟ್ ಬಗ್ಗೆ ನಿಮಗೆ ಡೌಟ್ ಇದ್ದರೆ ಇನ್ ಕೇಸ್ ಅಂಗಡೀಲಿ ಹೋಗಿ ಕೇಳಿ. ಅಂದರೆ ಈ ಟೈಮಲ್ಲಿ ಸಿಗೋಲ್ಲ ಡ್ರ್ಯಾಗನ್ ಫ್ರೂಟು, ಈ ಯುಗಾದಿ ಮುಗ್ದಾದ್ಮೇಲೆ ಎಲ್ಲ ಕಡೆ ಸಿಗುತ್ತೆ. ಬೇಕಾದ್ರೆ ಕೇಳಿ ತಿಳ್ಕೊಳ್ಳಿ. ಅಮ್ಮಮ್ಮ ಅಂದರು ಅಂಗಡಿಯರು 250 ರೂಪಾಯಿ kg ಹೇಳಿರು ಹೇಳ್ತಾರೆ. ಯಾಕಂದ್ರೆ ರೈತರ ಹತ್ರ ಮಾಮೂಲಿ ಗೊತ್ತೇ ಇದೆಯಲ್ಲ, ಅಲ್ಲಿ 300 ರೂಪಾಯಿ ಮಾರ್ತಾವ್ರೆ ಅಂದರೆ ರೈತರ ಹತ್ರ ತಾಮದೇ 200 ರೂಪಾಯಿ ಇಲ್ಲ 150 ರೂಪಾಯಿ ಲೆಕ್ಕಾಚಾರಕ್ಕೆ ತಾಮದವರು. ಇನ್ನೂ ಏನಾದರೂ ಇದ್ರ ಬಗ್ಗೆ ಯಥೇಚ್ಛವಾಗಿ ಇನ್ನೂ ಪೂರ್ಣ ಮಾಹಿತಿ ಬೇಕು ಅಂತ ಅಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇನ್ನೂ ಇದ್ರ ಬಗ್ಗೆ ಡೀಪಾಗಿ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಯಾಕಂದರೆ ಅದು ಓನರ್ ಬಾಯಲ್ಲೇ ಕೇಳೋಣ ಅಂತ ಬಂದೆ. ಓನರು ಅವರು ಟೀಚರ್ ಅಂತೆ, ಅವ್ರು ಶಿರಾದಲ್ಲಿದ್ದಾರೆ. ಅವ್ರು ಸಿಗದೇ ಇರೋ ಕಾರಣ ಇಲ್ಲಿ ಇವ್ರ ಹತ್ರನೇ ಇಲ್ಲೇ ಕೆಲಸ ಮಾಡ್ತಾವ್ರೆ. ಈ ಕುಡಿ ಕಟ್ ಮಾಡ್ತಾವ್ರೆ. ಈ ಥರ ಈ ಕುಡಿ ಇದೆಯಲ್ಲ, ಇದು ಯಥೇಚ್ಛವಾಗಿ ಇದು ಹೊಡೆದಿರೋ ಈ ಕುಡಿಗಳನ್ನೆಲ್ಲ ಕಟ್ ಮಾಡ್ತಾ ಇದ್ರು ಒಬ್ಬರು ಕೆಲಸಗಾರರು. ಅವ್ರನ್ನೇ ಕೇಳಿದೆ, ಅಣ್ಣ ನೀವೇ ಹೇಳಿ ಅಂತ. ಇನ್ಫಾರ್ಮೇಷನ್ ಇದ್ರ ಬಗ್ಗೆ ಪೂರ್ತಿ ಇನ್ಫಾರ್ಮೇಷನ್ ತಿಳ್ಕೊಂಡು ನಾನೇ ತಿಳಿಸ್ಕೊಡೋಣ ಅಂತ ನಾನೇ ವೀಡಿಯೋ ಮಾಡ್ತಾಯಿದ್ದೀನಿ. ನೋಡಿ, ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದು ಸ್ವಲ್ಪ ಬಂಡವಾಳ ಬಿಗಿಯಾಗಿದೆ ಅಂಥವ್ರು ಯಾರಾದರೂ ಇದ್ದರೆ ಇದನ್ನು ಆರಾಮಾಗಿ ಮಾಡ್ಬೋದು. ಅಂದರೆ ಸ್ವಲ್ಪ ಕೂಲರ್ ಬೇಕಾಗ್ತಾರೆ. ಅಂದರೆ ಇರೋವರೆಗೂ ಕೂಲರ್ ಬೇಕೇ ಬೇಕು. ಇದು 4,000 ಗಿಡ ಅಂತ ಅಂದರೆ ಒಬ್ಬರೇ ಮೇಂಟೈನ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಗೊಬ್ಬರ ಪ್ರತಿ ವರ್ಷ ಗೊಬ್ಬರ ಹಾಕಬೇಕು. ನಾರ್ಮಲಾಗಿ ಡೈಲಿ ನೀರು ಬಿಟ್ಕೊಂಡು ನೀರು ನೋಡ್ಕೊತಾನೆ ಇರಬೇಕು ಗಿಡಗಳಿಗೆ. ಗೌರ್ಮೆಂಟ್ ಗೊಬ್ಬರ ಸೋಗ್ಸಂಗಿಲ್ಲ. ಸ್ವಲ್ಪ ಅನುಭವ ಇರೋರು ಬೇಕೇ ಬೇಕು. ಯಾರಿಗಾದ್ರೂ ಇನ್ ಕೇಸ್ ಇಂಟ್ರೆಸ್ಟ್ ಇದ್ದರೆ ಅಥವಾ ಇಂಟ್ರೆಸ್ಟ್ ಇರೋರು ನರ್ಸರಿ ಅವ್ರ ನಂಬರ್ ಬೇಕು, ನಾವು ಮಾಡೋಣ ಅಂತ ಇದ್ದೀವಿ ಅಂತ ಯಾರಾದರೂ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅವ್ರ ನಂಬರ್ ನಿಮಗೆ ಸೆಂಡ್ ಮಾಡ್ತೀನಿ, ಅಂದರೆ ನರ್ಸರಿ ಅವ್ರ ನಂಬರು. ಮತ್ತು ಇನ್ನು ಇದ್ರ ಬಗ್ಗೆ ಪೂರ್ತಿಯಾಗಿ ಡೀಪಾಗಿ ಇನ್ಫಾರ್ಮೇಷನ್ ಏನಾದರೂ ಬೇಕು ಅಂದರೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಇಲ್ಲೇ ನಮ್ಮ ಓನರ್ ಏನೋ ಶಿರಾದವ್ರೆ, ನೋಡೋಣ ಆದಷ್ಟು ಟ್ರೈ ಮಾಡ್ತೀನಿ. ಅವ್ರನ್ನ ಕರ್ಕೊಂಬಂದು ಅವ್ರ ಹತ್ರನೇ ವೀಡಿಯೋ ಮಾಡಿಸ್ತೀನಿ. ಈಗ ಕಟ್ ಮಾಡ್ತಾ ಇದ್ದೀರಲ್ಲ, ಇದೆಲ್ಲ ವೇಸ್ಟಾ? ಇದು ವೇಸ್ಟೇ. ಇದನ್ನು ಗಿಡಕ್ಕೆ ಬುಡಕೆ ಹಾಕ್ತಾರೆ ಅಥವಾ ಆ ಕಡೆ ತಗೊಂಡು ಬಿಸಾಕ್ಬೇಕಾದ್ರೆ ಬಿಡಂಗಿಲ್ಲ. ಯಾಕೆ ಅದರಿಂದ ರೋಗ ಏನಾನ ಬರುತ್ತೆ? ರೋಗ ಬರಲ್ಲ, ಮುಳ್ಳು ತಿರೋ ಎಷ್ಟು ಕೆಲಸ ಇದೆ ಅದ್ರಾಗೆ. ಹಣ್ಣು ಕಟ್ ಮಾಡುವಾಗ ಓಡಾಡ್ತೀವ, ಎಲ್ಲ ನಾವೇ ಕಾಲಿಗೆ ತೆಗೆಸ್ಕೊಂಬೋದು. ಅದಕ್ಕೆ ಏನು ಮಾಡ್ತೀವಿ ನಾವು, ನೋಡು ಈಗ ಹಿಂಗೆ ಬಂದವೆಲ್ಲ ಹೊಡೆದಾಕ್ಬಿಡ್ಬೇಕು ಹಚ್ಚಿಗೆ. ಇವಿದ್ರೆ ಮೇಲಕ್ಕೆ ಪ್ರಾಬ್ಲಮ್ ಆಗುತ್ತೆ. ಅದೇ ಮೇಲ್ಗಡೆ ಚೆನ್ನಾಗಿ ಬರಲ್ಲ. ಹಣ್ಣು ಕೂಡ ಅದೇ ಕಟ್ರಲ್ಲೇ ಕಟ್ ಮಾಡೋದು. ಇದ್ರೆ ಕಟ್ ಮಾಡೋದು. ಅದ್ರ ಹಣ್ಣಾಗೇನು ಈ ಥರ ಮುಳ್ಳಿರಲ್ಲ. ಹಣ್ಣಾಗಿರಲ್ಲ ಗೊತ್ತು, ಅಂದರೆ ಅದೇ ಇದರಲ್ಲೇ ಯೂಸ್ ಮಾಡೋದು, ಕಟ್ ಮಾಡೋದು. ಇದ್ರೆ ಕಟ್ ಮಾಡೋದು.
ಥರ ಇದ್ರೆ ಇದನ್ನ ತಾಣೋಗಿ ನಾಟಿ ಮಾಡಿದ್ರೆ ಹತ್ಕೊಳುತ್ತಾ? ಹೌದಾ ಮತ್ತಿದು ಹೌದಾ? ಇಲ್ಲಿ ಹೊಡೆದಾಕ್ಬಿಟ್ಟು ಹಿಂಗೆ ಹಾಂ ಹಿಂಗೆ ಬಿಟ್ರೆ ಇದ್ರೊಳಗೆ ಹೊಡಿತಿತ್ತು. ಈ ಕಡೆ ಹೊಡೆದೈತೆ ನೋಡಿ ಬರ್ರಿ ಇಲ್ಲಿ ಈ ಥರ ಹೊಡಿತು. ಇದು ಬಿಟ್ಟಿದ್ವಲ್ಲ ಇದನ್ನ ದಾರ ಹಾಕ್ಬೇಕು ನಾವೀಗ. ಆ ಸುಂದೆ ಕಳಿಸ್ಬೇಕಿದು. ಈ ಬಳೆ ಐತಲ್ಲ ಹೋಗೈತೆ ನೋಡು ಹಿಂಗೆ ಅದನ್ನ ಸುಂದೆ ಕಳಿಸ್ಬೇಕು. ಇದಕ್ಕೊಂದು ದಾರ ಹಾಕಿದ್ರೆ ಆ ಸುಂದೆ ಹೋಗುತ್ತೆ. ಅಲ್ಲ ನೆಕ್ಸ್ಟ್ ನೀವೆಲ್ಗಾದ್ರೂ ನಾಟಿ ಮಾಡಬೇಕು ಅಂತಂದ್ರೆ ಈಗ ಕಟ್ ಮಾಡ್ತಾ ಇದ್ರಲ್ಲ ಇವನ್ನೇ ತಗೊಂಡು ನಾಟಿ ಮಾಡಿದ್ರೆ ಹತ್ಕೊಳುತ್ತೆ. ಏನಿಲ್ಲ. ಆದಾಯ ನೋಡಿದಾರ ಇದರಲ್ಲಿ ಇವರು? ಒಂದು 2 ಸತಿ 2 ಬೆಳೆ ಬಂದಿತ್ತು. ಈ ಸತಿ ಒಂದು ಸ್ವಲ್ಪ ಜೋರ ಬರುತ್ತೆ ಈ ಸಲ. ಈ ಸತಿಗಿನ ಮುಂದೆ ಸತಿ ಜೋರ ಬರುತ್ತೆ. ವೇಜ್ ಆಗ್ತಿತ್ತಲ್ಲ ಒಂದು ಗಿಡಕ್ಕೆ ಆಲ್ಮೋಸ್ಟ್ ಎಷ್ಟು ಪಿಕಪ್ ಎತ್ಕೊಂಬತ್ತು. ಒಂದು ಗಿಡಕ್ಕೆ ಆಲ್ಮೋಸ್ಟ್ ಹೋದ ಸಲ ಎಷ್ಟು kg ಬಂದಿತ್ತು? ಅದು ಅವರು ತಾಣೋದಿದ್ರು ಕಾರಣ ಅವ್ರಿಗೆ ಗೊತ್ತು. ನಾವೇನಿಲ್ಲೆಲ್ಲ ಬರೀ ನಾವು ಇದು ಬರೀ ಕೆಲಸ ಮಾಡೋದಷ್ಟೇ. ಕೆಲಸ ಮಾಡೋದು, ಗಿಡ ಯಾವ ಥರ ಆಯ್ತು ನೋಡ್ಕೊಂಬೋದು. ಇದೇನು ಆಮೇಲೆ ಹಣ್ಣಿಗೆ ಬಂದಾಗ ಕಟಾವು ಮಾಡೋದು, ಅವು ಬಾಕ್ಸ್ ಮಾಡೋದು. ಇನ್ನೇನು ಬೆಂಗಳೂರೇ ಇದು? ಬೆಂಗಳೂರು. ಇಲ್ಲೆಲ್ಲೋ ಅಂತ ಬರ್ತಿದ್ರಾಗು ಈ ದಾಳಂಬ್ರಿ ಹೆಂಗೆ ಹಿಡಿಸ್ತಿದ್ವೋ ಆ ಥರ ಬರ್ತಿದ್ರಾಗು. ಅವಾಗ ಅದನ್ನೇ ಬೇರೆ ಇದನ್ನೇ ಬೇರೆ ಮಾಡಿ ಅದಕ್ಕೆ ನಂಬರ್ ಹಾಕೋದು. ಮಾರ್ಕೆಟ್ಗೆ ಹೋಗ್ತಿದ್ದಂಗೆ ಅದು ರೇಟ್ ಅದು ಇರ್ತದೆ, ಇದು ರೇಟ್ ಇದೆ. ಈ ಸತಿ ಜೋರ ಬರುತ್ತೆ. ಹಬ್ಬ ಆಗ್ತಿದ್ದಂಗೆ ಉಗಾದಿ ಹಚ್ಚಿದಂಗೆ ಸ್ಟಾರ್ಟ್ ಆಗುತ್ತೆ ಹಣ್ಣು ಹೊಡಿಯಕ್ಕ. ಅದು ಗೊತ್ತೇ ಆಗಲ್ಲ. ಇದು ಹೂವು ಹೊಡಿಬೇಕಾದ್ರೆ ಯಾರಿಗೂ ಗೊತ್ತಾಗಲ್ಲ. ಅದಕ್ಕೆ ಕಾಯಿ ಆದಾಗಲೇ ಗೊತ್ತಾಗಲ್ಲ. ಕೇಳಿಸ್ಕೊಂಡ್ರಲ್ಲ ಗುರುಗಳೇ. ಅಂದರೆ ಇದು ಹಣ್ಣು ಹೊಡಿಬೇಕು ಅಂದರೆ ಹಣ್ಣಾಗ್ಬೇಕಾದ್ರೆ ಫಸ್ಟ್ ಸ್ಟಾರ್ಟಿಂಗಲ್ಲಿ ಹೂವು ಹೊಡಿಯುತ್ತಲ್ಲ, ಹೂವು ಹೊಡೆದಾಗ ಗೊತ್ತಾಗಲ್ಲ ಅಂತ ಹೇಳಿದ್ರು. ಅಂತಂದರೆ ಆಲ್ಮೋಸ್ಟ್ ಅದು ಅಬ್ಸರ್ವ್ ಮಾಡೋಕ್ಕೆ ಆಗಲ್ಲ. ಅದು ಹೂವು ಹೊಡೆದು ಹಣ್ಣಾದ್ಮೇಲೆ ಅಂದರೆ ಕಾಯಿ ಆದಮೇಲೆ ಗೊತ್ತಾಗೋದು ಇದು ಹಣ್ಣಾಗುತ್ತೆ, ಇದು ಫಸಲು ಬರ್ತಾಯಿದೆ ಅಂತ. ನೋಡಿದ್ರಲ್ಲ, ಇದೇ ಥರ ಕಟ್ರಲ್ಲೇ ಹೆಚ್ಚಾಗಿ ಹೊಡ್ಕೊಂಡಿರೋವೆಲ್ಲ ಕಟ್ ಮಾಡೋರೆ. ಸರಿ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಅಂತ ಹೇಳ್ತಾ, ಸರಿ ಇದೇ ಥರ ಯೂಸ್ ಆಗೋ ವಿಡಿಯೋ ಜೊತೆ ಮುಂದಿನ ವೀಡಿಯೋಗಳಲ್ಲಿ ಸಿಗ್ತೀನಿ. ನಮಸ್ಕಾರ.